ಜನತಾ ಶಿಕ್ಷಣ ಸಂಸ್ಥೆಗೆ 50ನೇ ವರ್ಷದ ಸಂಭ್ರಮ. ವಿವೇಕಾನಂದರ ಆದರ್ಶದಲ್ಲಿಯೇ ಸಾಗ್ತಾ ಇರುವ ಹಿನ್ನೆಲೆಯಲ್ಲಿ ವಿವೇಕಾನಂದ ಜಯಂತಿಯನ್ನು ಜನತಾ ಶಿಕ್ಷಣ ಸಂಸ್ಥೆಯು ಸುವರ್ಣ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಜನತಾ ಶಿಕ್ಷಣ ಸಂಸ್ಥೆಯ ವಿವೇಕಾನಂದ ಶಾಲಾ ಕಾಲೇಜುಗಳ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ಆಡಿಟೋರಿಯಂನಲ್ಲಿ ನಡೆದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ರಾಮಕೃಷ್ಣ ಮಠದ ಶ್ರೀ ಅನಿಲಾಯಾನಂದ ಸ್ವಾಮಿ ಚಾಲನೆ ಕೊಟ್ಟರು. ಈ ವೇಳೆ ಜನತಾ ಶಿಕ್ಷಣ ಸಂಸ್ಥೆ ಸುವರ್ಣ ಮಹೋತ್ಸವದ ಸಮಿತಿ ಅಧ್ಯಕ್ಷರಾದ ಎಚ್.ಜಿ. ಬಾಲಗೋಪಾಲ್, ಖಜಾಂಚಿಯಾದಂತಹ ಕೆ.ಪಿ. ಮುತ್ತಯ್ಯ ಉಪಸ್ಥಿತರಿದ್ದರು. ವಿವೇಕಾನಂದ ಶಾಲಾ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗ್ತಿದೆ. ಪ್ರತಿ ವರ್ಷ 4 ರಿಂದ 5 ಸಾವಿರ ವಿದ್ಯಾರ್ಥಿಗಳು ಈ ಜನತಾ ಶಿಕ್ಷಣ ಸಂಸ್ಥೆಯಿಂದ ಸ್ಪರ್ಧಾತ್ಮಕ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ಹೀಗೆ ಮುಂದುವರಿಸಿಕೊಂಡು ಇನ್ನಷ್ಟು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ಸಮಾಜಕ್ಕೆ ನೀಡುವಂತಹ ಗುರಿಯನ್ನು ಸಂಸ್ಥೆ ಹೊಂದಿದೆ. ಸಮಾರಂಭದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರ ಗಮನ ಕೂಡ ಸೆಳೀತು. ನಮ್ಮ ಜನತಾ ಶಿಕ್ಷಣ ಸಂಸ್ಥೆಯ ಚರಿತ್ರೆಯಲ್ಲಿ ಚರಿತ್ರಾರ್ಹ ದಿನ ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ದಿವಸ ನಾವು ಇವತ್ತು ದಿವಸ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಗುರುಗಳಾದ ವಿವೇಕಾನಂದ ಸ್ವಾಮಿಗಳು ಅವರ ಹೆಸರಿನಲ್ಲಿ ನಾವು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 52 ವರ್ಷ ಆಯಿತು. 52 ವರ್ಷದಿಂದ ನಾವು ಎಷ್ಟು ಒಂದು ಪ್ರೋಗ್ರೆಸ್ ಮಾಡಿದ್ದೀವಿ, ಎಷ್ಟು ಒಂದು ದೀರ್ಘವಾಗಿ ಮುಂದೆ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಸಂಸ್ಥಾಪಕರು ಏನಿದ್ದಾರೆ ಅವರು ಮಾಡಿ ಬಿಟ್ಟೋದಂಥದ್ದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಅವರ ಮಾರ್ಗದಲ್ಲೇ ನಾವು ನಡೀತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೂ ಜ್ಞಾನಾರ್ಜನೆಯನ್ನು ಕೊಡೋದಕ್ಕೋಸ್ಕರನೇ ಇದನ್ನು ಸ್ಥಾಪನೆ ಮಾಡಿ ಬಹಳ ಕೆಳಮಟ್ಟದಿಂದ ಇದ್ದುದನ್ನು ಈ ಮಟ್ಟಕ್ಕೆ 2 ಕ್ಯಾಂಪಸ್ಗಳಾಗಿ ಮುಂದುವರೆದಿದೆ. ನಿಜವಾಗಿಯೂ ಇದು ಪ್ರಶಂಸನೀಯವಾದಂಥದ್ದೇ. ಇವತ್ತಿನ